ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲು. ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಹೂಬಿಟ್ಟಿದೆ. ಇದೆರಡು ಡೈರೆ ಹೂವನ್ನು ಕೂಡ ಸಿಕ್ಕಿತ್ತು ನೋಡಿ. ಇದು ಡೈರೆ ಹೂವು. ಇದು ನಮ್ಮ ಮನೆಯವರು ನನಗೆ ಬರ್ತಡೆಗೆ ಅಂತ ಎಲ್ಲೋ ಗೆಡ್ಡೆ ತೊಗೊಬಂದು ಕೊಟ್ಟಿರೋ. ಅದು ಇವಾಗ ಫ್ಲವರಿಂಗ್ ಆಗಿದೆ. ಅದು ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿ ತುಂಬ ಜನ ಕೇಳ್ತಾರೆ. ನೋಡಿ ಇದು 12 ಸುತ್ತಿನ ಮಲ್ಲಿಗೆ ಎಷ್ಟೊಂದು ಗಿಡ ಇತ್ತು, ಇವಾಗ ಇಷ್ಟೇ ಗಿಡ ಇರೋದು. ಯಾರು ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಇದು ಸಂಜೆ ನಾನು ಪನ್ನೀರ್ ಪತ್ರೆ ಗಿಡನ ಪ್ಯಾಕೆಟ್ ಮಾಡ್ತಾ ಇರೋವಂಥದ್ದು. ಪನ್ನೀರ್ ಪತ್ರೆನ ನಾನು ಯಾವ ರೀತಿ ಕಟಿಂಗ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸಂಜೆ ಆಗಿರೋದ್ರಿಂದ ಸ್ವಲ್ಪನೇ ಗಿಡಗಳನ್ನ ಹಾಕೋಣ ಅಂದ್ಕೊಂಡೆ. ಇಲ್ಲ ಇದು ಇವತ್ತು ಮುಗಿಸ್ಬಿಟ್ರೆ ಸೇಲಿಂಗಿಗೆ ಮತ್ತು ಚೆನ್ನಾಗಿ ಬರುತ್ತೆ ಬೇರೆಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗಿಡನೂ ಹಾಕೋಣ ಅಂತೇಳಿ ಮಣ್ಣಿಗೆ ಗೊಬ್ಬರ ಮಿಕ್ಸ್ ಮಾಡಿರೋಂಥದ್ದನ್ನು ಹಾಕಿ ಇಡ್ತಾಯಿದ್ದೀನಿ. ನಾನು ಎಲ್ಲನೂ ಅಷ್ಟೇ ಈ ಥರ ನರ್ಸರಿ ಕವರ್ಗಳಲ್ಲೇ ನಾನು ಪ್ಯಾಕೆಟ್ ಮಾಡೋವಂಥದ್ದು. ಏಕೆಂದರೆ ನಮಗೆ ಪ್ಯಾಕಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇರು ಎಲ್ಲ ತುಂಬ ಚೆನ್ನಾಗಿ ಅದರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋವಂಥದ್ದು. ನೋಡಿ ಈ ರೀತಿ ಕಟ್ಟಿಂಗ್ನ ಇಡ್ತಾಯಿದ್ದೀನಿ ನಾನು. ಇದೇ ರೀತಿಯೇ ನಾನು ಪನ್ನೀರ್ ಪತ್ರೆನ ಕಟ್ಟಿಂಗ್ ಹಾಕಿ ಬೆಳೆಸೋ ಅಂಥದ್ದು. ಕೆಲವರೆಲ್ಲ ಕೇಳ್ತಿದ್ರಲ್ಲ, ಹಂಗಾಗಿ ನನ್ನ ಹತ್ರ ಪನ್ನೀರ್ ಪತ್ರೆ ಎಲ್ಲ ಖಾಲಿಯಾಗಿತ್ತು. ಬುಕ್ಕಿಂಗ್ ಮಾಡೋರೆಲ್ಲ ಪನ್ನೀರ್ ಪತ್ರೆ ಇದೆಯಾ ಅಂತಿದ್ರು. ಅದಕ್ಕೆ ಸ್ವಲ್ಪ ಪನ್ನೀರ್ ಪತ್ರೆ ಕಟ್ಟಿಂಗ್ ಇಟ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಪನ್ನೀರ್ ಪತ್ರೆ ಕಟ್ಟಿಂಗ್ನ ಇಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಇಡೋದು ಅಂತ. ಕೆಲವ್ರು ಬರಲ್ಲ ಅಂತೀರ, ಬಟ್ ನಾವು ಕಟಿಂಗ್ನೇ ಇಟ್ಟು ನಾನು ಬೇರು ಬರೆಸಿ ಗಿಡನ ಕಳಿಸೋ ಅಂಥದ್ದು. ನಾನು ಇದೇ ರೀತಿಯೇ ಬೆಳೆಸಿ ಕಳಿಸೋ ಅಂಥದ್ದು. ನೋಡಿ ನಾನು ಮೊದಲೇ ಕೆಮ್ಮಣ್ಣು ಗೊಬ್ಬರ ಎಲ್ಲ ನೋಡಿ ನನ್ನ ಮಣ್ಣು ಯಾವ ಥರ ಇದೆ ಅಂತ ಆ ಥರ ಮಣ್ಣನ್ನು ಹಾಕ್ಬಿಟ್ಟು ಕಟ್ಟಿಂಗ್ ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಗಿಡನೂ ಅಷ್ಟೇ ಹೆಲ್ದಿಯಾಗಿರುತ್ತೆ. ನೋಡ್ಬೋದು ನಾನು ಕಟ್ಟಿಂಗ್ 1-2 ಇಡಲ್ಲ, 3 ಕಟ್ಟಿಂಗ್ನ ಸೇರಿಸಿ ನಾನು ಇಟ್ಟಿರ್ತೀನಿ. ಆಗ ಗಿಡಗಳು ತುಂಬ ಚೆನ್ನಾಗೂ ಬರುತ್ತೆ ಮತ್ತು ಬೇರು ಇರುತ್ತೆ. ಒಂದು ಕಟ್ಟಿಂಗ್ ಇಟ್ಬಿಟ್ಟು ಬರೋದಕ್ಕಿಂತ ಈ ಥರ ಇಟ್ಟರೆ ತುಂಬ ಚೆನ್ನಾಗಿ ಗಿಡ ಬುಷಿಯಾಗೂ ಇರುತ್ತೆ, ಚೆನ್ನಾಗೂ ಬರುತ್ತೆ. ಎಲ್ಲ ಕಟ್ಟಿಂಗ್ಸು ಬೇರು ಬಿಟ್ಕೊಳ್ಳುತ್ತೆ. ಹಂಗಾಗಿ ನಾನು 3 ಕಟ್ಟಿಂಗ್ ಮಾಡಿ ಹಾಕಿ ಇಡ್ತಾ ಇರೋದು. ಅದು ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ನೋಡಿ ಈ ಥರ ಇಡ್ತೀನಿ. ಅಂದರೆ ನಾವು ಅಲ್ಲಿ ಇಟ್ಕೊಳ್ಳುವಾಗ ನೋಡ್ಕೊಬೇಕು ಯಾವ ರೀತಿ ಬೇಕು ಅಂತ. ನೋಡಿ ಅದನ್ನು ತೆಗೆದ್ಬಿಟ್ಟು ನಾನು ಮತ್ತೆ ಇಡ್ತಾಯಿದ್ದೀನಿ. ಅಂದರೆ ನಾನು ಎಲ್ಲ ಕ್ಲೀನಾಗಿರಬೇಕು ನನಗೆ. ನೋಡಿ ಇದು ಶುಕ್ರವಾರ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಇದು ಅಂಗಡಿ, ನಾವು ದಿನಸಿ ಅಂಗಡಿಯಲ್ಲೇ ಫೋಟೋ ಇಟ್ಟಿರೋಂಥದ್ದು. ಅಲ್ಲೇ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಅವರು ವಾರನೆಲ್ಲ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ನೋಡಿ ಮನೇಲೂ ಅಷ್ಟೇ ದೀಪ ಹಚ್ಚೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು ಎಲ್ಲನೂ ಸಹ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಇದ್ದಾಗ ನಮಗೂ ಖುಷಿಯಾಗುತ್ತೆ ಕೆಲಸ ಮಾಡೋದಕ್ಕೆ. ಎಲ್ಲರೂ ಹೇಳ್ತಿರಲ್ಲ, ನಮಗೆ ಅಂಗಡಿ ಇರೋದ್ರಿಂದ ನಾನು ಮನೆ ಕೆಲಸನೂ ಮಾಡಬೇಕು. ಅದರಲ್ಲೂ ಇವಾಗ ದೀಕ್ಷಾ ಸ್ಕೂಲಿಗೆಲ್ಲ ಹೋಗ್ತಾ ಇರೋದ್ರಿಂದ ತಿಂಡಿಯಿಂದ ಹಿಡಿದು ಪ್ರತಿಯೊಂದು ಮನೆ ಕೆಲಸ ಅಂದರೆ ಎಷ್ಟೊಂದು ಕೆಲಸ ಇರುತ್ತಲ್ವ, ಗೊತ್ತು ನಿಮ್ಗೆ. ಹಂಗಾಗಿ ಇವತ್ತೆಲ್ಲ ನಮ್ಮ ಮನೆಯವರೇ ವಾರ ಮಾಡ್ತಾಯಿದ್ದಾರೆ. ಅವರು ವಾರ ಮಾಡೋದು ನೋಡಿ ನನಗೂ ಖುಷಿನೇ ಆಯಿತು. ಏಕೆಂದರೆ ಇಲ್ಲಾಂದರೆ ನಾನು ಸಂಜೆನೇ ಆಗೋಗಿರೋದು ವಾರ ಮಾಡೋದಕ್ಕೆ. ಅವ್ರು ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು. ಅಂದರೂ ಬೇರೆ ಕೆಲಸಗಳಿರೋದ್ರಿಂದ ಇವತ್ತು ಶುಕ್ರವಾರ, ಆಮೇಲೆ ಪರಿಸರ ದಿನ ಎಲ್ಲ ಇರೋದ್ರಿಂದ ವಾರ ಎಲ್ಲ ಅವರೇ ಮಾಡಿ ಮುಗಿಸಿದ್ರು. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ರು. ನನಗೂ ಖುಷಿ ಆಯಿತು. ದೇವರ ಅಲಂಕಾರ ಎಲ್ಲ ಚೆನ್ನಾಗೇ ಮಾಡಿದರು. ಅದು ನೋಡಿ ನನಗೂ ಖುಷಿ ಆಯಿತು. ಏನೇ ಕೆಲಸ ಹೇಳಿದ್ರು ಪಾಪ ಮಾಡ್ತಾರೆ ಶ್ರದ್ಧಾಭಕ್ತಿಯಿಂದ. ಮನೆ ಅಂತ ಅಂದಮೇಲೆ ಎಲ್ಲರೂ ಸಮಾನವಾಗಿ ಮಾಡಬೇಕಲ್ವ. ಹಂಗಾಗಿ ನಾನು ಅಂತರ್ಗಂಗೆ ಮತ್ತು ಅದೆಲ್ಲ ಇತ್ತಲ್ಲ. ಆಮೇಲೆ ನೋಡಿ ತುಳಸಿ ಗಿಡಕ್ಕೂ ಅಷ್ಟೇ ನಾವೇನೇ ಹೇಳೋಂಗಿಲ್ಲ. ಅವ್ರು ಪೂಜೆ ಮಾಡುವಾಗ ಪ್ರತಿಯೊಂದನ್ನು ಅವರೇ ಮಾಡ್ತಾರೆ. ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದೆ. ಹಂಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇನೆ. ನೋಡಿ ಇದು ಇವತ್ತು ಪರಿಸರ ದಿನ ಆಗಿರೋದ್ರಿಂದ ಸರ್ಕಾರಿ, ಅಂದರೆ ಇದು ದೀಕ್ಷಾ ಮೊದಲು ಓದ್ತಾ ಇದ್ದಂಥ ಸ್ಕೂಲು. ಆ ಸ್ಕೂಲ್ಗೆ ಸ್ವಲ್ಪ ಗಿಡಗಳನ್ನ ಕೊಡೋದಕ್ಕೆ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ರು. ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ದೀಕ್ಷಾ ಫಸ್ಟು ಕನ್ನಡ ಮೀಡಿಯಮಲ್ಲೇ 3ನೇ ಕ್ಲಾಸ್ವರೆಗೂ ಓದ್ತಾ ಇದ್ದಿದ್ದು. ಆ ಸ್ಕೂಲ್ಗೆ ಅಂದ್ಬಿಟ್ಟು ಅವಳ ಹೆಸರಲ್ಲೇ ಇವತ್ತು ಪರಿಸರ ದಿನ ಆಗಿರೋದ್ರಿಂದ ನೋಡಿ ಇದು ಅವ್ರ ಕ್ಲಾಸ್ ಟೀಚರು ಮೊದಲು ಪಾಠ ಹೇಳ್ಕೊಡ್ತಾ ಅಂತ ಮಿಸ್ಸು. ಅವರಿಗೆ ಮಲ್ಲಿಗೆ ಗಿಡ, ದಾಸವಾಳ ಗಿಡ ಎಲ್ಲ ನಮ್ಮ ಮನೆಯವರು ಕೊಡ್ತಾಯಿದ್ದಾರೆ. ಅವರು ಮಿಸ್ಸು ಕೂಡ ಖುಷಿಪಟ್ಟರು. ಇವತ್ತು ಪರಿಸರ ದಿನ ಆಗಿರೋದ್ರಿಂದ ಗಿಡಗಳನ್ನ ಕೊಟ್ಬಿಟ್ಟು ಬಂದ್ವಿ. ಇವರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹೊಸಳ್ಳಿಯಿಂದ ಬಂದಿದ್ದರು. ಅವರು ನನಗೆ ಸ್ವಲ್ಪ ಇವತ್ತು ಪರಿಸರ ದಿನ ಆಗಿರೋದ್ರಿಂದ ಗಿಡಗಳನ್ನ ತೊಗೊಬಂದು ಕೊಟ್ಟಿರೋ, ಅದನ್ನು ನಾನು ಇಸ್ಕೊಂಡಿದ್ದೀನಿ. ಇದು ಅಂತರ್ಗಂಗೆ ಮತ್ತು ಮಿಕ್ಕಿದ್ದು ಇಲ್ಲಿ ಶೋ ಗಿಡ ಪ್ಲ್ಯಾಂಟ್ಸ್ ಏನು ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ನನಗೆ ಶಿವಮೊಗ್ಗದಿಂದ ಸುಧಾ ಭಟ್ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಕೊಟ್ಟಿದ್ರು. ನೋಡು ಕಮಲದ ಗಿಡಗಳನ್ನೂ ಸಹ ಕಳಿಸಿದ್ರು. ಅದನ್ನೆಲ್ಲ ರೀಪಾಟ್ ಮಡಗಿದ್ದೀನಿ. ಅದನ್ನೇನು ಒಂದು ವೀಡಿಯೋ ಮಾಡ್ಕೊಂಡಿಲ್ಲ. ಅವ್ರು ಕಳಿಸ್ತಿಂಥ ಗಿಡಗಳನ್ನೆಲ್ಲ ನಾನು ಈ ರೀತಿ ಹಾಕಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಅವರು ನನಗೆ ತುಂಬ ಇಷ್ಟಪಟ್ಟು ಇಷ್ಟೊಂದು ಗಿಡಗಳನ್ನ ಕಳಿಸ್ಕೊಟ್ಟಿದ್ರು. ಅದನ್ನು ನಾನು ಅವ್ರಿಗೆ ವೀಡಿಯೋ ಮಾಡಿ ಸಹ ಕಳಿಸಿದ್ದೀನಿ. ಇಷ್ಟೆಲ್ಲ ಬಂದಿತ್ತು, ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಅದೇ ರೀತಿ ನಾನು ಗಿಡಗಳನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಗಿಡಗಳನ್ನ ಅವ್ರು ನನಗೆ ಕಳಿಸ್ಕೊಟ್ಟಿದ್ರು. ಅದನ್ನೆಲ್ಲ ನಾನು ರೀಪಾಟ್ ಮಾಡಿ ಮಡಗಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.